ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಭಾರತಿ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಹಾಗೆ ದೊಡ್ಡಪ್ಪ ಇನ್ನೂ ಗಂಡನ ಮನೆ ಕಡೆದವ್ರು ಬಂದೇ ಇಲ್ವಲ್ಲ, ಸರಿಯಾಗಿ ಕಸಿದಿಲ್ವಾ ಲೊಕೇಶನ್ ಅಂತ ಬಾಗ್ಲಲ್ಲಿ ವೇಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಇವ್ರು ಯಾಕೆ ಬಂದರು ಅಂತ ಕೇಳ್ತಾರೆ. ಅದಕ್ಕೆ ಇರಲ್ಲ ಚಂದನ, ಅವಳೇ ಏನಾದ್ರು ಮಾಡಬೇಕು ಅಂತ ಹೇಳಿ ಅವ್ರ ಮಾತಾಳೆ. ಅವಾಗ ಪೊಲೀಸ್ ಬಂದು ಭಾರತಿನ ಕರೀರಿ, ನಾವು ವಿಚಾರಣೆ ಮಾಡಬೇಕು ಅಂತ ಹೇಳ್ತಾನೆ. ಅವಳು ಹೇಗೆ ಬರ್ತಾಳೆ ಸರ್, ಯಾವ ಮುಖ ಇಟ್ಕೊಂಡು ಬರ್ತಾಳೆ, ಅವಳು ಈ ಥರ ಆಗಿದ್ದಕ್ಕೆ ಹೋಗಿ ಅಳ್ತಾ ಇದ್ದಾಳೆ, ಬರಲ್ಲ ಅವಳು ಅಂತ ಹೇಳಿ ಅವರಪ್ಪ ಮಾಡ್ತಾರೆ. ಕರೆಸ್ರಿ ಅವಳನ್ನ, ನಾವೇನು ಸ್ಟೇಷನ್ ಕರ್ಕೊಂಡು ಹೊಂಟಿಲ್ಲ, ಇಲ್ಲೇ ಮಾತಾಡಿಸಿ ಬಗೆಹರಿಸಿ ಕರ್ಕೊಂಡು ಹೋಗ್ತೀವಿ ಅಷ್ಟೇ, ವಿಚಾರಣೆ ಮಾಡೋದಷ್ಟೇ ಅಂತ ಪೊಲೀಸ್ ಹೇಳ್ತಾನೆ. ಅದಕ್ಕೆ ಚಂದನ ಅವಳಿಗೆ ಎಲ್ಲ ಸತೆ ಗೊತ್ತು, ಅವಳು ನನ್ನ ಜೊತೆ ಕಾಲಲ್ಲಿ ಮಾತಾಡಿದಾಳೆ, ಬೇಕಂದ್ರೆ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅವಳು ಮಾತಾಡಿರೋನ ರೆಕಾರ್ಡ್ ಪ್ಲೇ ಮಾಡ್ತಾಳೆ. ಇದೆಲ್ಲ ಸುಳ್ಳು ಸರ್, ಟೆಕ್ನಿಕ್ ಅಂತ ಹೇಳಿ ಅವ್ರು ದೊಡ್ಡ ಹೇಳ್ತಾನೆ. ಇಲ್ಲ ಅವಳನ್ನ ಕರೆಸಿ, ಇವಾಗ ಬಂದಿದ್ದೀವಿ ತಾನೇ, ಕರೆಸಿ ಅಂತ ಪೊಲೀಸ್ ಹೇಳಿದ ತಕ್ಷಣ ಅವ್ರ ಅಮ್ಮ ಹೋಗಿ ಒಳಗಡೆ ಅವಳನ್ನ ಕರೆಗೆ ಹೋಗ್ತಾಳೆ. ಈ ಪೊಲೀಸರು ನೀನೇನೇ ಮಾತಾಡಿದ್ಯಾ ಚಂದನ ಹತ್ರ, ಇವಾಗ ಪೊಲೀಸ್ ಮನೆ ಬಂದಿದ್ದಾರೆ, ಅವ್ರ ಮುಂದೆ ಹೋಗಿ ನಾನು ಹೇಳಿದಿರೋ ಥರ ಹೇಳು, ಇಲ್ಲಾಂದ್ರೆ ನಾನು ನಿಮ್ಮಪ್ಪ ಇಬ್ರು ಸಾಯ್ತೀವಿ ಅಂತ ಹೇಳಿ ಅವಳಮ್ಮ ಬೆದರಿಕೆ ಹಾಕಿ ಅವಳನ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಹೊರಗಡೆ ಬಂದ ಮೇಲೆ ಪೊಲೀಸ್ ಕೇಳ್ತಾನೆ, ಏನಮ್ಮ ಏನಾಯ್ತು ನಿಜ ಹೇಳು, ಏನಾಯ್ತು ಅಲ್ಲಿ ಅಂತ ಪೊಲೀಸ್ ಕೇಳ್ತಾನೆ. ಅವಾಗ ಭಾರತಿ ಸುಮ್ಮನೆ ನಿಂತಿರ್ತಾಳೆ. ಅವಳು ಹೇಗೆ ಹೇಳ್ತಾಳೆ ಸರ್, ಅದನ್ನೆಲ್ಲ ನಾಚಿಕೆ ಪಡೋ ವಿಷಯ. ಅವಳು ಹೇಗೆ ಹೇಳ್ತಾಳೆ ನೋಡಿ, ಎಷ್ಟೊಂದು ಸರ್ಗೋಗಿದ್ದಾಳೆ ಅಂತ ಎಲ್ಲ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಬಿಡಿ ನೀವು ಸುಮ್ಮನೆ ಅಂತ ಹೇಳಿ ಅವಳಿಗೆ ಹೇಳ್ತಾರೆ. ಅವಾಗ ಭಾರತಿ ಹೇಳ್ತಾಳೆ, ಸುಳ್ಳು, ನನಗೆ ಮಾವ ಏನು ಮಾಡಿಲ್ಲ, ನಾನೇ ಮಾವನ ಭೇಟಿಯಾಗಿ ಹೋಗಿದ್ದೆ, ನನಗೆ ಮಾವನ ಕಂಡ್ರೆ ಇಷ್ಟ, ಇವರು ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿಕೊಟ್ಟಿದ್ರು, ಅದಕ್ಕೆ ನಾನು ಹೋಗಿ ಮಾತಾಡ್ಸಕ್ಕೆ ಹೋಗಿದ್ದೆ ಅಷ್ಟೇ, ಅವ್ರು ಏನು ಮಾಡಿಲ್ಲ ಅಂತ ಅಲ್ಲಿಂದ ಭಾರತಿ ಹೇಳಿ ಹೊರಟೋಗ್ಬಿಡ್ತಾಳೆ. ಅವಾಗ ಚಂದನ ಖುಷಿ ಪಡ್ತಾಳೆ. ಏನ್ರಿ ಏನು ಮಾಡಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಇನ್ಸ್ಪೆಕ್ಟರ್ ಅವ್ರಿಬ್ಬರನ್ನ ಬೈತಾನೆ. ಇಂಥ ಒಂದು ನಿಮ್ಮ ಮಗಳ ಬಾಳಿಗೆ ನೀವೇ ಇದು ಮಾಡ್ತಿದ್ದೀರಲ್ಲ, ನಿಮ್ಮ ಮಗಳ ಮುಂದೆ ಇಟ್ಕೊಂಡು ನೀವೇ ಅವ್ರ ಬಗ್ಗೆ ಈ ಥರ ಕಂಪ್ಲೇಂಟ್ ಕೊಡ್ತೀರಾ, ಬನ್ನಿ ಸ್ಟೇಷನ್ಗೆ ಇಬ್ರು ಅಂತ ಹೇಳಿ ಅವರ ಅಪ್ಪ ಅಮ್ಮನ ಇಬ್ಬರು ಕರ್ಕೊಂಡ್ಬರ್ತಾನೆ. ಅವಾಗ ಕರ್ಕೊಂಬಂದ ಮೇಲೆ ಹೇಳ್ತಾನೆ, ನಿಮಗೆ ನಾಚಿಕೆ ಆಗಲ್ವಾ ಈ ಥರ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡೋದಕ್ಕೆ ಅಂತ ಹೇಳಿ ಅವರ ಅಪ್ಪ ಅಮ್ಮನ ಬೈತಿರ್ತಾನೆ. ಇಲ್ಲ ಸರ್, ಆದರೂ ಅವರು ನನ್ನ ಗಂಡನ ಹೊಡೆದಿರೋದು ಅಂತೂ ನಿಜ, ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿ, ಅದು ಬಿಟ್ಟು ಬೇರೆ ಏನು ಕಂಪ್ಲೇಂಟ್ ಕೊಡ್ತಿದ್ದೀರಾ, ಏನು ಚಂದ ನಾನು ನೋಡ್ಕೊತ ನಿಂತಿದ್ಯಾ, ನೀನೇ ಅವ್ರ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಮ್ಮ ಅಂತ ಹೇಳಿ ಚಂದನಿಗೆ ಹೇಳ್ತಾನೆ. ಅವಾಗ ಮುತ್ತು, ಬೇಡ ಸರ್, ಅವ್ರು ಅದೆಲ್ಲ ಒಳ್ಳೇದಲ್ಲ, ಅವರು ನಮ್ಮ ಮನೆಯವರೇ, ನಾವೇ ಬಗೆಹರಿಸ್ಕೋತೀವಿ ಅಂತ ಮುತ್ತು ಹೇಳ್ತಾನೆ. ನೋಡಿ ಎಂಥವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹೋಗಿ ಅವ್ನ ಕಾಲಿಗಾದ್ರೂ ಬಿಳಿ ಅಂತ ಹೇಳಿ ಅವರ ಅಪ್ಪ ಅಮ್ಮಗೆ ಬೈತಾನೆ. ಅದಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸೈ ಮಾಡಿ ಹೊಡಿ ಅಂತ ಪೊಲೀಸ್ ಹೇಳ್ತಾನೆ. ಆಮೇಲೆ ಚಂದನ ಪೊಲೀಸ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಅವಾಗ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ, ವಿಚಾರಣೆ ಮಾಡದೆ ಈ ಥರ ಸಡನ್ ಕರ್ಕೊಂಬರೋದು ತಪ್ಪು ಅಂತ ಗೊತ್ತಾಯ್ತು, ಇದೆ ಒಂದು ಉದಾಹರಣೆ, ಎಲ್ಲ ಇದು ಕೇಸಿನಿಂದ ವಿಚಾರಣೆ ಮಾಡಿನೇ ಮುಂದುವರಿಬೇಕು, ನಿನ್ನಂತ ಹೆಣ್ಮಗಳು ಎಲ್ಲರ ಮನೆಯಲ್ಲಿ ಇದ್ರು ಧೈರ್ಯವಂತೆ ಇದ್ರು ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಚಂದನ ಹೊಗಳಿ ಅಲ್ಲಿಂದ ಕಳಿಸ್ತಾರೆ. ಸರಿ ಹೊರಡಿ ಅಂತ ನೀವೇ ನೋಡ್ತಾ ಇದ್ರೆ, ಹಿಂದೆ ಹೋಗಿ ಅವ್ರ ಮುಂದೆ ಅಂತ ಹೋಗಲ್ಲ, ಹಿಂದೆ ಅಂತ ಹೋಗಿ ಅಂತ ಅವರ ಭಾರತಿ ಅಪ್ಪ ಅಮ್ಮನಿಗೆ ಬೈದು ಕಳಿಸ್ತಾನೆ. ಹೊರಗಡೆ ಬಂದ ಮೇಲೆ ಮಯೂರ ತುಂಬ ಹೆದರುತ್ತೆ. ಯಾಕೆ ಮೈ ಹೆದರ್ತಾ ಇದೆಯಾ ಅಂತ ಚಂದನ ಕೇಳ್ತಾರೆ. ಹೌದು, ಮತ್ತೆ ಪೊಲೀಸ್ ಸ್ಟೇಷನ್ ಎಲ್ಲ ಏನು ಮಾಡ್ತಾರೋ ಅಂತ ಹೆದರಿದೆ ಅಂತ. ಥ್ಯಾಂಕ್ಸ್ ಅಮ್ಮ, ನೀನು ಬಂದು ಇದು ಮಾಡಿದ್ದಕ್ಕೆ ಅಂತ ಎಲ್ಲ ಹೇಳ್ತಾರೆ. ಸರಿ ಆಯ್ತು ಬನ್ನಿ ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ನಟರಾಜ್ ಕೂತಿರ್ತಾನೆ. ಒಳ್ಳೇದಾಯ್ತಮ್ಮ, ನೀವು ಅವ್ರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ಶ್ರೀಕಂಠನ್ ಕೆಲಸ ಹುಡುಗ ಹೇಳ್ತಾನೆ. ಅದಕ್ಕೆ ಆರತಿನ ದುಷ್ಟ ಶಕ್ತಿಗಳನ್ನ ಕೊಚ್ಚಾಕಿದ್ರೇನೆ ಸರಿ ಇರುತ್ತೆ ಅಂತ ನಟರಾಜ್ ಹೇಳ್ತಾನೆ. ಅದೆಲ್ಲ ಬಿಟ್ಬಿಟ್ಟು ಇವಾಗೆಲ್ಲ ಆಗಿರೋದು ಆಗೋಗಿದೆ, ನಾನು ಎಷ್ಟು ಸಹಾಯ ಮಾಡಿದ್ದೀನಿ, ಭಾರತಿ ಕೂಡ ಅಷ್ಟೇ ಹೇಳ್ತಾಳೆ. ಅವಳು ನಿಜ ಹೇಳಿಲ್ಲ ಅಂದ್ರೆ ಇನ್ನೊಂದು ಬೇರೆನೇ ಆಗ್ತಿತ್ತು, ಭಾರತಿನೂ ಸಹಾಯ ಮಾಡಿದಾಳೆ ಅಂತ ಚಂದನ ಹೇಳ್ತಾಳೆ. ಅವಳೇನು ಮಾಡ್ತಾಳೆ, ಪೊಲೀಸ್ ಸ್ಟೇಷನ್ಗೆ ಅವಳು ಬಂದು ಅವಾಗಲೇ ನಿಜ ಹೇಳಿದ್ರೆ ಅವಳಿಂದ ತಾನು ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಹರಿಬೈತಿರ್ತಾನೆ. ಅವಾಗ ಶ್ರೀಕಂಠ ಥ್ಯಾಂಕ್ಸ್ ಅಂತ ಶ್ರೀಕಂಠನು ಹೇಳ್ತಾನೆ. ಹೌದು ಪಾಪ ಅವಳು ಇದನ್ನ ಮಾಡಿದಾಳೆ ಅಂತ ಮುತ್ತುನು ಹೇಳ್ತಾನೆ. ಅವಾಗ ಪಾಪಗಿ ಅನ್ನೋದೆಲ್ಲ ಬಿಟ್ಬಿಡು ಅಂತ ನಟರಾಜ್ ಹೇಳ್ತಾನೆ. ಆಗಿದ್ದಾಯ್ತು, ಇವಾಗ ನಾವು ಮನೆಗೆ ಬಂದಿದ್ವಿ, ಎಲ್ಲರೂ ಸೇಫ್ ಆಗಿದೆಯಲ್ಲ, ಅದನ್ನು ಬಿಟ್ಬಿಡಿ ಅಂತ ಚಂದನ ಹೇಳ್ತಾಳೆ. ಸೊ ಇಷ್ಟೇ ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.